ಮಕ್ಕಳೇ, ನಾವು ಮುಂದಿನ ತರಗತಿಯಲ್ಲಿ ಈ ಸೂರ್ಯನ ಬೆಳಕು ಯಾವ ಬಣ್ಣದಲ್ಲಿ ಇರುತ್ತೆ ಅಂತ ಹೇಳಿದ್ದೆ? ಬಿಳಿ ಬಣ್ಣದಲ್ಲಿದೆ. ನಾವೇನ ಪ್ರಕೃತಿ ನೋಡ್ತಾ ಇದ್ದೀವಿ, ಸೂರ್ಯ ಬೆಳಕು ಯಾವಿದೆ? ವೈಟ್ ಬೆಳಕಿದೆ, ಬಿಳಿ ಇದೆ. ಆದ್ರೆ ನಾವು ಈ ಬಿಳಿ ಬೆಳಕನ್ನು ನಾವು ಒಂದು ಪಟ್ಟಕದ ಮುಖಾಂತರ, ಅದು ಒಂದು ಪಟ್ಟಕವನ್ನು ಬಳಸಿ, ಅದು ಒಂದು ಪಟ್ಟಕ ಗೊತ್ತಿದೆಯಲ್ಲ, ಈ ಪಟ್ಟಕ ಅಂತಂದ್ರೆ ಈ ಪಟ್ಟಕವನ್ನ ಬಳಸಿ ನಾವೇನಾದ್ರೂ ಈ ಸೂರ್ಯ ಬೆಳಕನ್ನು ಪಟ್ಟಕದ ಮುಖಾಂತರ ಹಾಯಿಸಿದ್ರೆ ಅದೇನಾಗುತ್ತೆ ಅಂತ ಹೇಳ್ತೀನಿ ನಿನ್ನೆ ನಾನು. ಏನಾಗುತ್ತೆ ಅಂದ್ರೆ 7 ಬಣ್ಣಗಳಾಗಿ ವಿಭಜನೆ ಆಗುತ್ತೆ. ಯಾವುದು ಅದನ್ನ ಹೇಳ್ತಿದ್ದೆ? ದೀಪಯ ಅಂತ ಹೇಳಿದೆ ಅಲ್ವಾ? ಹೇಳ್ತದ್ದು 7 ಬಣ್ಣಗಳು: ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ಹೇಳಿ ಈ 7 ಬಣ್ಣಗಳು ನೋಡ್ಬೋದು. ಅದೇ ರೀತಿ ನಾವು ನೈಸರ್ಗಿಕವಾಗಿ ನಿಸರ್ಗದಲ್ಲಿ ನೋಡ್ತಕ್ಕಂಥದ್ದು ಯಾವ್ದಂದ್ರೆ ಮಳೆಗಾಲ, ಮಳೆ ಬರ್ತಾ ಇದೆ, ಸ್ವಲ್ಪ ಬಿಸಿಲು ಬೀಳ್ತಿದೆ ಅಂತಂದಾಗ ಏನ್ ಬಿಡುತ್ತೆ? ಏನ್ ನೋಡ್ತೀವಿ ನಾವೆಲ್ಲ? ಕಾಮನ ಬಿಲ್ ನೋಡ್ತೀವಲ್ವಾ? ಈ ಕಾಮನ ಬಿಲ್ ಎಲ್ಲ ನೋಡ್ತೀವಿ. ಎಷ್ಟೋ ಅಲ್ಲಿ ನಾವು 5-6 ಬಣ್ಣಗಳು ನೋಡ್ತೀವಿ. ಯೆಲ್ಲೋ, ಬ್ಲೂ ಇವೆಲ್ಲ ನೋಡ್ತೀವಲ್ವಾ? ರೆಡ್ ಇವೆಲ್ಲ ನೋಡ್ತೀವಿ. ಅಂದ್ರೆ ಈ ಸೂರ್ಯನ ಬೆಳಕು ಸಹ ಏನಾಗ್ತಪ್ಪ? ಸೂರ್ಯನ ಬೆಳಕು ಅದರಲ್ಲಿ ಎಷ್ಟು 7 ಬಣ್ಣಗಳಿಂದ ಕೂಡಿದೆ. ಅದು ಏನಾಗುತ್ತದೋ 7 ಬಣ್ಣಗಳಾಗಿ ವಿಭಜನೆ ಆಗೋದು ನಾವೇಂತಕ್ಕದ್ದು ನನಗೆ ಬೆಳಕಿನ ವರ್ಣ ವಿಭಜನೆ ಅಂತ ಅದಲ್ವಾ? ಅದನ್ನು ಅಂದ್ರೆ ಸೂರ್ಯ ಬೆಳಕು ಸಹ 7 ಬಣ್ಣಗಳು ನಿನ್ನ ಬಗ್ಗೆ ಅದು ನೋಡಿದ್ವಿ. ಆ ಬಣ್ಣಗಳು ನೋಡ್ಲಿಕ್ಕೆ ನಮಗೆ ದೇವರು ಏನು ಕೊಟ್ಟಿದ್ದಾನೆ? ಕಣ್ಣನ್ನು ಕೊಟ್ಟಿಲ್ಲ ಅಲ್ವಾ? ಇದೆಯಲ್ವಾ? ನಾವೆಲ್ಲರೂ ಸಹ ಕಣ್ಣಿನಿಂದ ಪ್ರಕೃತಿರತಕ್ಕಂಥ ಎಲ್ಲಾ ವಸ್ತುಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ ಅದಲ್ವಾ? ಈ ಕಣ್ಣು ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ ಇದೆ. ನಮ್ಮ ಜ್ಞಾನೇಂದ್ರಿಯಗಳು ಎಷ್ಟಿದೆ ನಮಗೆ? ನಮ್ಮಲ್ಲಿ ಜ್ಞಾನೇಂದ್ರಿಯ ಎಷ್ಟಿದಾವೆ? 5 ಇದಾವಲ್ವಾ? 5 ಜ್ಞಾನೇಂದ್ರಿಯ. 5 ಜ್ಞಾನೇಂದ್ರಿಯಗಳು ಯಾವುವು? ಕಣ್ಣು, ಕಿವಿ, ಚರ್ಮ. ಇವೆಲ್ಲವುಗಳ ಮುಖಾಂತರ ನಾವು ಒಂದು ವಸ್ತುವಿನ ವಾಸನೆ ಇರ್ಬೋದು, ಅಥವಾ ಆ ವಸ್ತುವಿನ ಗಾತ್ರ ಇರ್ಬೋದು, ಅಥವಾ ಅದು ಸ್ಮೂತ್ ಅಥವಾ ಅದು ಕಠಿಣ ಅಂತ ನಾವು ಗೊತ್ತಿರಬಹುದು. ಆದ್ರೆ ಈ ಕಣ್ಣಿನ ಮುಖಾಂತರ ನಾವು ಆ ವಸ್ತುವಿನ ಆಕಾರ ಮತ್ತೆ ಆ ವಸ್ತುವಿನ ಬಣ್ಣ ಯಾವುದು, ಆ ರಚನೆ ಯಾವುದು, ಈಗ ಇವೆಲ್ಲವೂ ಇದ್ದು ಈ ಕಣ್ಣಿಲ್ಲಪ್ಪ ಅಂದ್ರೆ ನಮಗೆ ಈ ಪ್ರಪಂಚ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಈ ಎಲ್ಲಾ ಜ್ಞಾನೇಂದ್ರಿಯಗಳಿಂದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಜ್ಞಾನೇಂದ್ರಿಯ ಅಂತಂದ್ರೆ ಕಣ್ಣು. ಅರ್ಥಾಗ್ತಿದೆಯಲ್ಲ? ಈ ಕಣ್ಣು ಅಂತಂದ್ರೆ ನಮಗೆ ಯಾವುದೇ ವಸ್ತುಗಳಿರ್ಬೋದು, ಆ ವಸ್ತುಗಳ ಮೇಲೆ ಬೆಳಕು ಬಿದ್ದ ನಂತರ ಏನಾಗುತ್ತೆ? ನಮಗೆ ಆ ವಸ್ತುಗಳು ನಮಗೆ ಕಾಣಿಸ್ತವೆ. ಇದಂದ್ರೆ ನಮಗೆಲ್ಲರೂ ಗೊತ್ತಿದೆ. ಬೆಳಕು ಪಾಠ ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದೀನಿ, ಯಾವುದೇ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಏನಾಗುತ್ತೆ? ಆ ಬೆಳಕಿಗೆ ವಸ್ತು ಬೀಳುತ್ತೆ, ಆ ವಸ್ತುವಿಂದ ಬೆಳಕು ಪ್ರತಿಫಲಿಸಿ ನಮ್ಮ ಕಣ್ಣಿಗೆ ಬರುತ್ತೆ. ಕಣ್ಣಲ್ಲಿ ಒಂದೊಂದು ಏನಾಗುತ್ತೆ? ನಮಗೆ ಆ ದೃಷ್ಟಿ ನಮ್ಗೆ ಕಾಣುತ್ತೆ. ಅದ್ರ ಬಗ್ಗೆ ನಾನು ಇದೆಲ್ಲ ಹೇಳಿದ್ದೀನಿ. ಈ ಕಣ್ಣು ಅತ್ಯಂತ ಮುಖ್ಯವಾಗಿದ್ದರಿಂದ ನಮಗೆ ನಾವು ಬೆಳಕಿನಲ್ಲಿ ಅಷ್ಟೇ ನೋಡ್ಲಿಕ್ಕೆ ಸಾಧ್ಯ ವಸ್ತುಗಳನ್ನ. ಕತ್ತಿದೆ ಅಂತ ನಾವು ವಸ್ತುಗಳು ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಹಂಗಾಗಿ ಈ ಕಣ್ಣಿನ ಯಾವ್ದ್ರ ಬಗ್ಗೆ, ಕಣ್ಣಿನ ನಾವು ಯಾವ್ಯಾವ ರೀತಿ ಇದೆ, ಕಣ್ಣಿನ ರಚನೆ ಮತ್ತೆ ನಾವು ಯಾವುದೇ ವಸ್ತುಗಳನ್ನು ನೋಡ್ಲಿಕ್ಕೆ ಅದು ಆ ಒಂದು ಭಾಗಗಳ ಕಾರ್ಯಗಳ ಬಗ್ಗೆ ನೋಡ್ತಾ ಹೋದ್ರೆ ನಮಗೆ ಈ ಕಣ್ಣನ್ನ ಯಾವ ರೀತಿಯಾಗಿ ರಚನೆಯಾಗಿದೆ ಮತ್ತು ನಮಗೆ ನಾವು ವಸ್ತುಗಳು ನೋಡ್ಲಿಕ್ಕೆ ಹೇಗೆ ಸಹಾಯವಾಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಈಗ ನಾವೀಗ ಕಣ್ಣಿನ ರಚನೆ ನೋಡೋಣ. ಫಸ್ಟ್ ಈಗ ಕಣ್ಣಿನ ರಚನೆ ಬಂತಂದ್ರೆ ನಮ್ಗೆಲ್ಲರೂ ದೇವ್ರು ಕಣ್ಣು ಕೊಟ್ಟಿದೆ ಅಲ್ವಾ? ಕಣ್ಣು ಹೆಂಗಿದೆ? ಅದು ಗೋಳಾಕಾರವಾಗಿದೆ ಅಲ್ವಾ? ಎಲ್ಲರಿಗೂ ಸಹ ಗೋಳಾಕಾರದಲ್ಲಿ ಇದೆ ಅಲ್ವಾ? ಗೋಳಾಕಾರದಿಂದ ಕಣ್ಣಿದೆ, ಕಾಣ್ತಿದೆಯಲ್ಲ? ಇದೆ ಕಣ್ಣಿನ ರಚನೆ ಇದೆ. ನಾವೆಲ್ಲರೂ ಸಹ ಕಣ್ಣು ನೋಡ್ತಿದೀವಿ. ನಾನಿದ್ದು ನಾನು ನಿಮ್ಮೆಲ್ಲಿ ನೋಡಿದ್ರೆ ನಿಮ್ಮಲ್ಲಿ ಈ ಭಾಗವನ್ನು ನೋಡ್ಬೋದು. ಕಾಣ್ತಿದೆಯಲ್ವಾ? ನೀವೆಲ್ಲರಿಗೂ ಸಹ ನಿಮ್ ಫ್ರೆಂಡ್ಸ್ ಕಣ್ಣು ನೋಡಿದ್ರೆ ಮುಂದೆ ಒಂದು ರೀತಿ ಕಪ್ಪನಾಗಿರ್ತಕ್ಕಂಥ ಅಥವಾ ಹಾಲ್ಗಣ್ಣು ಅಥವಾ ಹಸಿರು ಗಣ್ಣು ಈ ರೀತಿ ಒಂದು ಭಾಗವನ್ನು ನೋಡ್ಬೋದು. ಇದಿಷ್ಟು ಭಾಗ ಕಾಣ್ತಿದೀವ. ಕೆಲವು ಕಪ್ಪು ಕಣ್ಣು ಇರ್ಬೋದು, ಹಸಿರು ಕಣ್ಣು ಇರ್ಬೋದು, ಮಜ್ಜಿಗೆ ಕಣ್ಣು ನೋಡ್ತೀವಲ್ವಾ? ಇದಿಷ್ಟು ಭಾಗ ನೋಡ್ತೀವಿ. ನಮ್ಮ ಕಣ್ಣು ಗುಡ್ಡೆ ಇದೆ. ಅದೇನಾ? ಫಸ್ಟ್ ರಚನೆ ಬಂದ್ರೆ
ಮೊಟ್ಟ ಮೊದಲಿಗೆ ಇಲ್ಲಿ ಬರ್ತಕ್ಕಂಥ ಜಾಗದಲ್ಲಿ ಅದು ನಮ್ಮ ಕಣ್ಣಿಗೆ ಒಂದು ಮುಂದೆ ಪೊರೆ ಉಬ್ಬಿರ್ತಕ್ಕಂಥ ಒಂದು ಭಾಗ ನೋಡ್ಬೋದು. ಕಣ್ಣಿನ ಪಾಪೆ ಅಂತ ಕರಿತೀವಿ ಇದನ್ನ. ಎಂತ ಕರಿತೀವಿ ಇದನ್ನ? ಕಣ್ಣಿನ ಪಾಪೆ. ಅಕ್ಕತ್ತಿದ್ದೆ ಹೇಳ್ತಿರೋದು ಇದು. ಈ ಉಬ್ಬಿರ್ತಕ್ಕಂಥ ಮುಂಭಾಗ ಕಾಣ್ತಿದೆಯಾ ಇದು? ಈ ಉಬ್ಬಿದ ಮುಂಭಾಗ ಕಾರ್ನಿಯ ಅಂತ ಕರಿತೀವಿ. ಅಕ್ಕತ್ತಿ ಏನದು? ಕಾರ್ನಿಯ ಅಥವಾ ಕಣ್ಣಿನ ಪಾಪೆ. ಕಾಣ್ತಿದೆಯಾ ಇದು? ಈ ಮುಂದೆ ಮೈದಲ್ಲಿ ಮುಂದೆ ಏನಾಗಿದೆ ಇದು ರೌಂಡ್ ಇದೆ. ರೌಂಡ್ ಬಂದಿರ್ತಕ್ಕಂಥ ಏನಾಗಿದೆ ಸ್ವಲ್ಪ ಉಬ್ಬಿನ ಮೈ ಎಲ್ಲ ಇದೆ. ಇದು ಯಾವಾಗ ಇದು? ಕಣ್ಣಿನ ಪಾಪೆ ಅಥವಾ ಅಂತ ಕರಿತೀವಿ ಇದನ್ನ ಕಾರ್ನಿಯ ಅಂತ ಕರಿತೀವಿ. ಕಾಣ್ತಿದೆಯಾ ಇದು? ಈ ಕಾರ್ಯದ ಹಿಂಭಾಗದಲ್ಲಿರ್ತಕ್ಕಂಥ ಭಾಗ ಇದು ವರ್ಣಪಟಲ ಅಂತ ಕರಿತೀವಿ. ಏನಿದು? ವರ್ಣಪಟಲ. ನಮ್ಮ ಕಣ್ಣಿನ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ಭಾಗನೇ ಇದು. ನಮ್ಮ ಕಣ್ಣಿನ ಬಣ್ಣ ನಾವು ಕೆಲವರು ಎಲ್ಲರೂ ಒಂದೇ ಕಲರ್ ಕಣ್ಣಿದಾವ. ಕೆಲವು ಫೋರ್ಟಿ ಕಪ್ಪಿದಾವೆ, ಕೆಲವರು ಮಜ್ಜಿ ಕಣ್ಣಿದಾವೆ, ಕೆಲವು ಗ್ರೀನ್ ಕಲರ್ ಇದ್ರೆ ಹಲವಾರು ಕಣ್ಣುಗಳ ಬಣ್ಣಕ್ಕೆ ಈ ಕಣ್ಣುಗಳ ಬಣ್ಣಕ್ಕೆ ಈ ವರ್ಣ ಅಂದ್ರೇನು? ವರ್ಣ ಅಂದ್ರೇನು? ಬಣ್ಣ. ವರ್ಣ ಪಟಲ ಅಂತ ಕರಿತೀವಿ. ಅರ್ಥಾಗಿದೆಯಾ? ಇದು ಮಧ್ಯ ಭಾಗದಲ್ಲಿ ಒಂದು ಚಿಕ್ಕನಾಗಿರ್ತಕ್ಕಂಥ ರಂಧ್ರ ನೋಡ್ಬೋದು. ಇಲ್ಲಿ ಏನದು? ಇಲ್ಲಿ ಇಲ್ಲಿಂದ ಕಾಣ್ತಿದ್ದ ಚಿಕ್ಕ ರಂಧ್ರ ನಾವೇನು ಕರಿತೀವಿ? ಪ್ಯೂಪಿಲ್ ಅಂತ ಕರಿತೀವಿ. ಫಸ್ಟ್ ಭಾಗ ಯಾವುದು? ಕಾರ್ನಿಯ. ಕಾರ್ಯ ಬಿಟ್ಟು ನೆಕ್ಸ್ಟ್ ಅದು ವರ್ಣಪಟಲ. ಮತ್ತೇನಿದೆ ಯಾವುದು? ಪ್ಯೂಪಿಲ್ ಅಂತ ಕರೀತಾರೆ. ಕಾಣ್ತಿದೆಯಾ ಇಲ್ಲಿ? ಹೇಳ್ತಿದ್ದು ಕಣ್ಣಿಲ್ಲಿ ಪ್ಯೂಪಿಲ್ ಕಾಣ್ತಿದೆ ಇಲ್ಲಿ? ಪ್ಯೂಪಿಲ್. ಅಂದ್ರೆ ಈ ಸಣ್ಣ ರಂಧ್ರ, ಈ ಸಣ್ಣ ರಂಧ್ರದ ಮುಖಾಂತರ ಬೆಳಕು ನಮ್ಮ ಕಣ್ಣೊಳಕ್ಕೆ ಪ್ರವೇಶ ಮಾಡುತ್ತೆ. ಅರ್ಥ ಆಗ್ತಿದೆ ಹೇಳ್ತಿದ್ದ? ಇಲ್ಲಿ ಪ್ಯೂಪಿಲ್ ಮುಖಾಂತರ ಈ ಕಾರ್ನಿಯ, ಇದು ಕಾರ್ನಿಯ ವರ್ಣಪಟಲ ದಾಟ್ಕೊಂಡು ವರ್ಣಪಟಲ ಏನಿದೆ ಅದು ಚಿಕ್ಕದಾಗಿರ್ತಕ್ಕಂಥ ರಂಧ್ರ ಇದೆ, ಅದು ಪ್ಯೂಪಿಲ್. ಆ ಪ್ಯೂಪಿಲ್ ಏನಾಗುತ್ತದೋ ಸಣ್ಣ ರಂಧ್ರ. ಆ ಸಣ್ಣ ರಂಧ್ರದ ಮುಖಾಂತರ ಬೆಳಕೇನಾಗುತ್ತೆ ನಮ್ಮ ಕಣ್ಣನ್ನ ಪ್ರವೇಶಿಸುತ್ತೆ. ಆ ಪ್ಯೂಪಿಲ್ ನ ಗಾತ್ರ ನಾವು ನೋಡ್ತಕ್ಕಂಥ ಬೆಳಕಿನ ಮೇಲೆ ಡಿಪೆಂಡ್ ಇರುತ್ತೆ. ತೀವ್ರವಾಗಿರ್ತಕ್ಕಂಥ ಬೆಳಕಿರ್ಬೋದು ಅಥವಾ ಮಂದ ಬೆಳಕಿರ್ಬೋದು. ಅವಾಗ ಆ ಗಾತ್ರ ಏನ್ ಮಾಡ್ತದೋ ಹೆಚ್ಚು ಮತ್ತೆ ಕಡಿಮೆ ಆಗುತ್ತೆ. ಅದರ ಗಾತ್ರವನ್ನ ನಿಯಂತ್ರಿಸತಕ್ಕಂಥ ಕೆಲಸ ಯಾರು ಮಾಡ್ತೀವಿ? ಈ ವರ್ಣಪಟಲ ಮಾಡುತ್ತದೆ. ಅರ್ಥ ಆಗ್ತಿದ್ಯಾ? ವರ್ಣಪಟಲದಲ್ಲಿ ಪ್ಯೂಪಿಲ್ ಅಂತಕ್ಕಂಥ ಒಂದು ಸಣ್ಣ ರಂಧ್ರ ಇದೆ. ಆ ರಂಧ್ರದ ಮುಖಾಂತರ ಬೆಳಕು ಪ್ರವೇಶಿಸೋದು. ನಮ್ಮ ಕಣ್ಣೊಳಗೆ ಎಷ್ಟು ಬೆಳಕು ಪ್ರವೇಶಿಸಬೇಕು? ಸ್ವಲ್ಪ ಬೇಕಾ? ಜಾಸ್ತಿ ಬೇಕಾ? ಆದ್ರೆ ಪ್ಯೂಪಿಲ್ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಯಾರು ಮಾಡುತ್ತೆ? ಈ ವರ್ಣಪಟಲ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಈ ವರ್ಣಪಟಲ ಹಿಂದೆ ಬಂದ್ರೆ ಒಂದು ಲೆನ್ಸ್ ಇದೆ. ಏನೋ ಮಸೂರ. ಎಂತ ಮಸೂರ ಅದು? ಯಾವ ಮಸೂರ? ಅರ್ಥಾಗ್ತಿದ್ಯಾ? ಈ ಪೀನ ಮಸೂರ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ನಮ್ಮ ವಸ್ತುವಿನ ಬಿಂಬವನ್ನು ಏನ್ ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಕಣ್ಣಿನ ಇಲ್ಲಿ ಹಿಂಭಾಗದಲ್ಲಿರ್ತಕ್ಕಂಥ ಭಾಗ. ನಮ್ಮ ಕಣ್ಣಲ್ಲಿ 3 ಭಾಗಗಳು ಗೊತ್ತಲ್ಲ? 3 ಪದಗಳು. ನಮ್ಮ ಕಣ್ಣು ಅಂತಕ್ಕಂಥದ್ದು ಎಷ್ಟು ಪದ? 3 ಪದದಿಂದ ಕೂಡಿದೆ. ಹೊರಗಡೆ ಪದವನ್ನ ಸ್ಕ್ಲೀರಾ ಅಂತ ಕರಿತೀವಿ, ಮಧ್ಯದ ಪದವನ್ನ ಕೊರಾಯ್ಡ್ ಅಂತ ಕರಿತೀವಿ, ಒಳಗಿನ ಪದವನ್ನ ರೆಟಿನಾ ಅಂತ ಕರಿತೀವಿ. ಅದು ಕ್ಲೀರಾ, ಕೊರಾಯ್ಡ್ ಮತ್ತೆ ಇನ್ನೊಂದು ಯಾವುದು? ರೆಟಿನಾ. ಈ 3 ಪದಗಳಿಂದ ಕೂಡಿದೆ. ಅದು ನಮ್ಮ ಕಣ್ಣು ಅಂತಕ್ಕಂಥದ್ದು. ಈ ಕಣ್ಣುಗುಡ್ಡೆ ಎಷ್ಟು ಭಾಗ? 3 ಪದಗಳಿಂದ ಕೂಡಿದೆ. ಒಂದೇದು ಸ್ಕ್ಲೀರಾ, ಎರಡನೇದು ಈ ಭಾಗ ಕಾಣ್ತಿದೆಯಲ್ಲ, ಈ ಭಾಗ ಕಾಣ್ತಿದ್ದಲ್ಲಿ ಇದು ಸ್ಕ್ಲೀರಾ. ಇದು ಭಾಗ ರಕ್ತದ್ದೆಲ್ಲ ಕಾಣ್ತಿದೆ, ಕೆಂಪು ಕಾಣ್ತಿದೆ, ರೆಡ್. ಇದು ಕೊರಾಯ್ಡ್. ಅದ್ರ ಒಳಗಿನ ಭಾಗ ಕಾಣ್ತಿದೆಯಲ್ಲ, ಇದು ಈ ಭಾಗ ಇದೇನಿದು? ರೆಟಿನಾ. ಈ ಮೊಸರು ಏನ್ ಮಾಡ್ತಪ್ಪ ಅಂದ್ರೆ ಈ ಪ್ಯೂಪಿಲ್ ಬಂದಿರ್ತಕ್ಕಂಥ ಬೆಳಕಿನ ಕಿರಣಗಳು ಬೀಳ್ತಾವಲ್ಲ, ಬಿದ್ದಿರ್ತಕ್ಕಂಥ ಬೆಳಕಿನ ಕಿರಣಗಳು ಎಲ್ಲಿಗೆ? ರೆಟಿನಾ ಮೇಲೆ ಕೇಂದ್ರೀಕರಿಸುತ್ತೆ. ಎಲ್ಲಿ ಕೇಂದ್ರೀಕರಿಸುತ್ತದೋ? ಬಂದಿರ್ತಕ್ಕಂಥ ಬೆಳಕಿನಲ್ಲಿ ರೆಟಿನಾ ಇಲ್ಲಿ ಕಾಣ್ತಿದೆ ನೋಡಿ, ಕಾಣ್ತಿದೆ ಇಲ್ಲಿ ನೋಡಿ. ಇಲ್ಲಿ ಬೆಳಕಿನ ಕಿರಣಗಳು ಬರ್ತದವ. ಇಲ್ಲಿ ಬಂದಿರ್ತಕ್ಕಂಥ ಬೆಳಕಿನ ಕಿರಣಗಳು ಎಲ್ಲಿ ನೋಡಿ ಕಾಣ್ತಿದೆ? ಈ ಭಾಗ ರೆಟಿನಾ ಮೇಲೆ ಸಂಗ್ರಹ ಆಗ್ತದೆ, ಕೇಂದ್ರೀಕರಿಸ್ತಕ್ಕಂಥ ಕೆಲಸ. ಏನಕ್ಕೆ ಮೊಸರು ಗೊತ್ತಿರೋ ಪೀನ ಮೊಸರು ಅಂತ ಏನ್ ಮಾಡ್ತದೆ? ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತೆ. ಪೀನ ಮೊಸರು ಏನ್ ಮಾಡುತ್ತೆ? ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಓಕೆ, ಇಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ಯಾವುದೇ ವಸ್ತುವಿನ ಆಗಿರ್ತಕ್ಕಂಥ ಬೆಳಕಿನ ಕಿರಣಗಳು ನಮ್ಮ ಮೊಸರು ಮುಖಾಂತರ ಎಲ್ಲಿ ಬರ್ತವೆ? ರೆಟಿನಾ ಮೇಲೆ ಕೇಂದ್ರೀಕೃತ ಆಗ್ತವೆ. ರೆಟಿನಾ ಮೇಲೆ
ವಸ್ತುವಿನ ಬಿಂಬ ಹೆಂಗ್ ಉಂಟಾಗುತ್ತೆ ಅಂತ ಹೇಳಿ ಹೆಂಗ್ ಉಂಟಾಗುತ್ತದೋ ತಲೆ ಕೆಳಗಾದ ಬಿಂಬ ಉಂಟಾಗುತ್ತೆ. ಕಾಣ್ತಿದ್ದೇನೆ ನೋಡಿ, ಮರ ಸ್ಟ್ರೈಟ್ ಇದೆ ಇಲ್ಲಿ, ಅದ್ರ ಬಿಂಬ ಹೆಂಗ್ ಬರ್ತದೆ ಇಲ್ಲಿ ತಲೆ ಕೆಳಗಾದ ಬಿಂಬ ಉಂಟಾಗುತ್ತೆ ಇಲ್ಲಿ ರೆಟಿನಾದಲ್ಲಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಈ ಮೊಸರು ಮುಖಾಂತರ ಬಂದಿರ್ತಕ್ಕಂಥ ಬೆಳಕಿನ ಕಿರಣಗಳು ನಮ್ಮ ರೆಟಿನಲ್ ಮೇಲೆ ಕೇಂದ್ರೀಕರಣಗೊಳ್ತವೆ. ಅಂದ್ರೆ ಯಾವ್ದಾದ್ರು ವಸ್ತುವಿನ ಬಿಂಬ ಏನಾಗುತ್ತಲ್ಲಿ ತಲೆ ಕೆಳಗಾಗಿರ್ತಕ್ಕಂಥ ಬಿಂಬ ಉಂಟಾಗುತ್ತೆ ಇಲ್ಲಿ. ಅರ್ಥಾಗ್ತಿದ್ಯಾ? ಈ ಬಿಂಬ ಉಂಟಾಗುತ್ತೆ ಇಲ್ಲಿ ಕಾಣ್ತಿದ್ಯಾ? ಇಲ್ಲಿ ರೆಟಿನ ಇಲ್ಲಿ ಇರ್ತವೆ, ಇಲ್ಲಿಂದ ಇಲ್ಲಿರುತ್ತೆ ವಸ್ತುವಿನ ಬಿಂಬ ಇಲ್ಲೇ ಇರುತ್ತೆ, ರೆಟಿನಲ್ ಮೇಲೆ ಕೇಂದ್ರೀಕೃತ ಆಗ್ತವೆ. ಈ ಕೇಂದ್ರೀಕೃತ ಆಗಿರ್ತಕ್ಕಂಥ ಬೆಳಕಿನ ಕಿರಣಗಳಿಂದ ಮನವ ಇಲ್ಲಿ ಹಲವಾರು ನರಗಳು ಸಂಪರ್ಕ ಹೊಂದಿರ್ತಾವೆ. ಇಲ್ಲಿ ಈ ರೆಟಿನಾಕ್ಕೆ ಹಲವಾರು ತಿಳ್ಕೊಂಡಿದ್ದು ಶ್ರವಣ ನರ ಅಂತ ಕರಿತೀವಿ, ಕಾಣ್ತಿದೆಯೋ ಇದು ಕಣ್ಣಿನಲ್ಲಿರ್ತಕ್ಕಂಥ ನರ ಶ್ರವಣ ನರ ಮುಖಾಂತರ ಇರುತ್ತೆ. ಬೆಳಕಿನ ಕಿರಣ ಎಲ್ಲಿ ಹೋಗ್ತವೆ ನರಗಳು, ಈ ಸಂದೇಶವನ್ನು ಎಲ್ಲಿ ಹೋಗ್ತವೆ ನಮ್ಮ ಮೆದುಳಿಗೆ ಹೋಯ್ತವೆ. ಮೆದುಳಿಗೆ ಹೋದ ನಂತರ ಅಲ್ಲಿ ಏನಾಗ್ತಾವೋ ಆ ಬೆಳಕಿನ ಕಿರಣ ಸಂದೇಶ ಏನಾಗುತ್ತಪ್ಪ ಸಂಜ್ಞೆಗಳಾಗಿ ಪರಿವರ್ತನೆಯಾಗಿ ನಾವು ನೋಡ್ತಕ್ಕಂಥ ವಸ್ತು ಮೆದುಳು ಅರ್ಥೈಸುತ್ತೆ. ಬಂದಿರತಕ್ಕಂಥ ಮಾಹಿತಿ ಇಂಥದೆಯಾ, ನೀವು ನೋಡ್ತಕ್ಕಂಥ ವಸ್ತುಗಳು ಇದೆ ಅಂತೇಳಿ. ಇದನ್ನ ನಾನು ನಿಮ್ಮನ್ನೆಲ್ಲ ನೋಡ್ತೀನಿ ಅಂತಂದ್ರೆ ನಿಮ್ಮಿಂದ ಬಂದಿರತಕ್ಕಂಥ ಬಿಂಬ ಏನಾಗುತ್ತೆ ರೆಟಿನಮಿಕ್ ಸಂಗ್ರಹ ಆಗಿ ಅದು ಮೆದುಳಿಗೆ ಹೋಗಿ ಮೆದುಳಿನಲ್ಲಿ ಏನಾಗುತ್ತದೋ ಏನಾಗುತ್ತೆ ನಾವು ನೋಡ್ತಿರ್ತಕ್ಕಂಥ ವಸ್ತು ನೀವೇ 8ನೇ ಕ್ಲಾಸ್ ಹುಡುಗಿರೋ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಚಾಕ್ಷುಷ ನರ ಅಂತ ಕರಿತೀವಿ. ಆ ಚಾಕ್ಷುಷ ನರ ಏನ್ ಮಾಡ್ತದೋ ಸಂದೇಶಗಳನ್ನ ಮೆದುಳಿಗೆ ಹೋಯುತ್ತೆ. ಮೆದುಳಿಗೆ ಒಯ್ದು ಅಲ್ಲಿ ನಾವು ನೋಡ್ತಕ್ಕಂಥ ವಸ್ತು ಇಂಥದ್ದೇ ಅಂತ ಡಿಸೈಡ್ ಆದ ನಂತರ ನಮಗೆ ನೀವೆಲ್ಲರೂ ಕಾಣ್ತಕ್ಕಂಥ ಇದು ವಿತಿನ್ ಎ ಸೆಕೆಂಡ್ ನಡೆಯುತ್ತೆ. ಅದಕ್ಕೆ ಬಹಳ ಟೈಮ್ ಬೇಕಿಲ್ಲ. ಅರ್ಥಕ್ಕಿದೆಯಾ? ನೆಕ್ಸ್ಟ್ ಈ ಶ್ರವಣ ನರ ಇದೆ, ಇದು ಚಾಕ್ಷುಷ ನರ ಸರಿಯಾದ ಚಾಕ್ಷುಷ ನರ ಮತ್ತೆ ಈ ರೆಟಿನಲ್ಲಿ ವಸ್ತು ಸಂಗ್ರಹ ಬೀಳ್ತಲ್ಲ, ಇವುಗಳ ನಡುವೆ ಏನಾಗುತ್ತಪ್ಪ ಅಂದ್ರೆ ಯಾವುದೇ ಬಿಂಬ ಬಿತ್ತಪ್ಪ ನಮಗೆ ಇಲ್ಲಿ ಅರಿವು ಉಂಟಾಗಲ್ಲ. ಇಲ್ಲಿ ಅರ್ಥ ಆಗ್ತಿದ್ಯಾ? ಇದು ಇಲ್ಲಿ ಸ್ಟ್ರೈಟ್ ಬಂದ್ರೆ ಇದು ರೆಟಿನಪ್ಪ. ರೆಟಿನಾದಲ್ಲಿ ಬೆಳಕಿನ ನಾವು ನೋಡ್ತಕ್ಕಂಥ ವಸ್ತುವಿನ ಬಿಂಬ ಉಂಟಾಗುತ್ತೆ. ಇದು ಮತ್ತೆ ಚಾಕ್ಷುಷನ ಇವೆರಡು ಸೇರ್ತಕ್ಕಂಥ ಜಾಗ ಇದೆಯಲ್ಲ, ಇಲ್ಲಿ ಮಧ್ಯ ಭಾಗ ಇದು. ಇಲ್ಲಿ ಬಿದ್ದಿದ್ದ ಹಾಕಂತ ಯಾವುದೇ ಬೆಳಕಿನ ಅರಿವು ನಮಗೆ ಉಂಟಾಗಲ್ಲ. ಅದ್ರ ನಾವು ಅಂಧ ಪ್ರದೇಶ ಅಂತ ಕರಿತೀವಿ. ಅದನ್ನ ಎಂತ ಕರಿತೀವಿ? ಅದನ್ನ ಅಂಧ ಪ್ರದೇಶ ಅಂದ್ರೆ ಅಂತ ಕೇಳ್ತಾರೆ ನಿಮಗೆ. ಅಂಧ ಪ್ರದೇಶ ಅಂತಂದ್ರೆ ಏನಲ್ಲಿ ರೆಟಿನಾದ ಕೇಂದ್ರೀಕರಿಸುವ ಭಾಗ ಮತ್ತು ಚಾಕ್ಷುಷ ನರಗಳು ಸೇರುವ ಭಾಗದಲ್ಲಿ ಯಾವುದೇ ರೀತಿಯ ಸಂವೇದನಾ ಕೋಶಗಳಿರಲ್ಲ. ಅಲ್ಲಿ ಯಾವ್ದ್ರಲ್ಲಿ ಅಂದ್ರೆ ಗ್ರಾಸ್ಪಿಂಗ್ ಯಾವುದೇ ಕೋಶಗಳಿರಲ್ಲ. ಹಂಗಾಗಿ ಇಲ್ಲಿ ಬಿದ್ದಿರ್ತಕ್ಕಂಥ ಯಾವುದೇ ಒಂದು ಬೆಳಕಿನ ಬಿಂಬದ ಅರಿವು ನಮಗೆ ಉಂಟಾಗೋದಿಲ್ಲ. ಹಂಗಾಗಿ ನಾವೇನ್ ಕರಿತೀವಿ ಅಂಧ ಪ್ರದೇಶ ಅಂತ ಕರಿತೀವಿ. ಅದಾಗ್ತಿದ್ಯಾ? ನೆಕ್ಸ್ಟ್ ಇಲ್ಲಿ ಈ ಬೆಳಕಿನ ಕಿರಣಗಳಲ್ಲಿ ಕೇಂದ್ರೀಕರಿಸುವಲ್ಲಿ 2 ರೀತಿಯ ಕೋಶಗಳು ನಾವು ನೋಡ್ಬೋದು. ಎಷ್ಟು ರೀತಿಯ ಕೋಶಗಳು? 2 ರೀತಿಯ ಕೋಶಗಳನ್ನು ನೋಡ್ಬೋದು. ಒಂದು ಶಂಕು ಕೋಶಗಳು. ಯಾವ ಮುಂದಿದೆ ಅದು ಒಂದದು ಶಂಕು ಕೋಶಗಳು, ಎರಡದು ಕಂಬಿ ಕೋಶಗಳು ಅಂತ 2 ರೀತಿ ನೋಡ್ತೀವಿ. ಯಾವ ಶಂಕು ಕೋಶಗಳು ಮತ್ತೆ ಅದು ಕಂಬಿ ಕೋಶಗಳು ಅಂತ ನಾವು 2 ರೀತಿ ಇರತಕ್ಕಂತಹ ಯಾವ್ದನ್ನ ಕೋಶಗಳು ನೋಡಬಹುದು. ಈ ಶಂಕು ಕೋಶಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಾನೀಗ ನೀವು ನೋಡ್ತಾ ಇದ್ದೀನಿ, ನೀವು ಬ್ಲೂ ಅಂಡ್ ವೈಟ್ ಏನಾಕಿದ್ರ ಯೂನಿಫಾರ್ಮ್ ಹಾಕಿದ್ದೀರಾ, ಬ್ಲೂ ಕಲರ್ ಟೇಪ್ ಹಾಕಿದ್ದೀರಾ, ಇವೆಲ್ಲವೂ ನನಗೆ ಬಣ್ಣಗಳು ಕಾಣಿಸ್ತದ. ಏನಾಗ್ತದೋ ಇದು ವಸ್ತುವಿನ ಬಿಂಬವನ್ನು ಗ್ರಹಿಸುತ್ತೆ ಮತ್ತೆ ವಸ್ತುವಿನ ಬಣ್ಣವನ್ನು ಸಹ ಗ್ರಹಿಸುತ್ತದೆ. ಅದು ಶಂಕುಕೋಶ ನಮಗೆ ಬೆಳಕಿನ ಕಿರಣಗಳು ಬಂದಿರತಕ್ಕಂಥ ಏನನ್ನಲ್ಲಿ ಬಣ್ಣಗಳನ್ನ ಗ್ರಹಿಸುತ್ತೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಈ ಕಂಬಿ ಕೋಶಗಳು ಬಣ್ಣವನ್ನ ಗ್ರಹಿಸಲ್ಲ. ಹೆಂಗೆ ನಾವು ರಾತ್ರಿಯಿಂದ ಕತ್ತಲಿನಲ್ಲಿ ಇದು ಬೆಳಕಿದ್ದಾಗ ಹೊರಟಾಗ್ತಾ ಇದ್ದು ಬೆಳಕಲ್ಲ, ಮಂದ ಬೆಳಕಲ್ಲಿ ನಾವು ಬಣ್ಣ ನೋಡ್ತೀವ, ಇದು ಬಣ್ಣವನ್ನ ಗ್ರಹಿಸೋದಿಲ್ಲ. ಇದು ಬಣ್ಣವನ್ನು ಗ್ರಹಿಸ್ತಾವ, ಇದು ಬಣ್ಣವನ್ನ ಗ್ರಹಿಸ್ತಾವ. ಅದಕ್ಕಿದೆಯಾ? ನಾವು ರಾತ್ರಿ ಮಾಡ್ತೀವಿ ಬರೀ ವಸ್ತುವಿನ ಆಕಾರ ನೋಡ್ಬೋದು. ಅದಲ್ಲ ನಾವು ಮನುಷ್ಯದ್ವಿ ಅಂದ್ರೆ ಮನುಷ್ಯನ ಆಕಾರ ಕಾಣುತ್ತೆ, ಬಣ್ಣ ಕಾಣಲ್ಲ. ಕತ್ಲಲ್ಲಿ ಕಾಣುತ್ತಾ? ಹುಲಿ ಹೋಗ್ತದೆ, ಸಿಂಹ ಹೋಗ್ತಿದೆ, ಅದ್ರ ಪಟ್ಟೆಗಳು ಅವೆಲ್ಲ ನಮ್ಗೆ ಕಾಣ್ತಾವ, ರಾತ್ರಿ ಹೊತ್ತು ಕಾಣಲ್ಲ. ವಸ್ತುವಿನ ಆಕಾರ ಕಾಣುತ್ತೆ, ವಸ್ತುವಿನ ಬಿಂಬ ಕಾಣುತ್ತೆ, ಆದ್ರೆ ಅದರ ಬಣ್ಣವನ್ನು ಗ್ರಹಿಸಲ್ಲ. ಇದು ಬಿಂಬವನ್ನು ಗ್ರಹಿಸುತ್ತೆ ಪ್ಲಸ್ ಬಣ್ಣವನ್ನು ಸಹ ಗ್ರಹಿಸುತ್ತೆ. ಅರ್ಥಕ್ಕಿದೆಯಾ? ನೆಕ್ಸ್ಟ್ ಆ ಒಂದು ಕೋಶಗಳು ಇಲ್ಲಿ ಇರಲ್ಲ. ಇವನ್ನ ಅವನ ಸಂವೇದನಾ ಕೋಶಗಳು ಅಂತ ಕರಿತೀವಿ. ಆ ಕೋಶಗಳಲ್ಲಿ
ಈ ಭಾಗದಲ್ಲಿರಲ್ಲ. ಇದನ್ನ ರೆಟಿನಾ ಅಂತ ಅಕ್ಷಿಪಟಲ, ಕನ್ನಡದಲ್ಲಿ ಅಕ್ಷಿಪಟಲ, ಅಕ್ಷಿಪಟಲ ಮತ್ತೆ ಶಾಕ್ ಕೋಶ ಇವು ಸೇರ್ತಕ್ಕಂಥ ಭಾಗದಲ್ಲಿ ಯಾವೆಲ್ಲ ಸಂವೇದನಾ ಕೋಶ ಇರೋಲ್ಲ. ಹಂಗೆ ನಮಗೆ ಯಾವುದೇ ರೀತಿ ಇರತಕ್ಕಂಥ ಬಿಂಬಗಳಾಗ್ಲಿ ಬಣ್ಣ ಆಗ್ಲಿ ಯಾವ್ದು ಅರಿವು ನಮಗೆ ಉಂಟಾಗಲ್ಲ. ಅದರಿಂದ ಅಂಧ ಪ್ರದೇಶ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಇದಿಷ್ಟು ಅರ್ಥ ಆಗಿದೆಯಲ್ಲ ಕಣ್ಣಿನ ಬಗ್ಗೆ? ಕಣ್ಣಿನ ಅರ್ಥ ಆಗಿದೆ ಅರ್ಥ ಇಲ್ಲ? ಇಲ್ಲಿ ಕಣ್ಣಲ್ಲಿ ಪ್ರಮುಖವಾಗಿ ನಾವೇನ್ ನೋಡ್ತೀವಿ, ಹೊರಭಾಗದಲ್ಲಿ ಅದನ್ನ ಕಾರ್ನಿಯ ಹೊರಭಾಗ ನೋಡ್ತೀವಿ, ಅದ್ರ ಹಿಂಭಾಗದಲ್ಲಿ ವರ್ಣಪಟಲ ನೋಡ್ತೀವಿ. ವರ್ಣಪಟಲದಲ್ಲಿ ಪಿಪಿಲ್ ಅಂತಕ್ಕಂಥ ರಂಧ್ರ ಇದೆ, ಚಿಕ್ಕದಾಗಿರ್ತಕ್ಕಂಥ ರಂಧ್ರ. ಅದ್ರ ಹಿಂಭಾಗ ಬಂದ್ರೆ ಮಸೂರ ಇದೆ. ಮಸೂರ ಬೆಳಕಿನ ಕಿರಣಗಳನ್ನ ರೆಟಿನಾಲ್ ಮೇಲೆ ಕೇಂದ್ರೀಕರಿಸುತ್ತೆ. ಕೇಂದ್ರೀಕರಿಸಿದ ವಸ್ತುವಿನ ತಲೆ ಕೆಳಗಾದ ಬಿಂಬ ಉಂಟಾಗುತ್ತೆ. ಆ ಬಿಂಬದ ಅರಿವನ್ನ ಅಲ್ಲಿ ಹಲವಾರು ನರಗಳಿದಾವೆ, ಸಂವೇದನಾ ಕೋಶಗಳು. ಮತ್ತೆ ಚಾಕ್ಷುಷ ನರದ ಮುಖಾಂತರ ಮಾಹಿತಿ ಹೋಗುತ್ತೆ, ಮೆದುಳಿಗೆ ಹೋಗುತ್ತೆ. ಮೆದುಳು ಆ ಒಂದು ಬಿಂಬದ ಅರಿವನ್ನು ಉಂಟು ಮಾಡಿ ನಮಗೆ ಇಂಥದೇ ವಸ್ತು ಕಾಣೋದಕ್ಕೆ ನಿಮಗೆ ಮಾಡುತ್ತೆ. ಆಯ್ತಾ? ಆಮೇಲೆ ಎರಡು ರೀತಿಯ ಸಂವೇದನಾ ಕೋಶಗಳಿದಾವೆ ಅಂತ ಹೇಳಿದೆ ಅಲ್ವಾ? ಅದ್ಯಾವುದು ಒಂದು ಶಂಕು ಕೋಶ ಮತ್ತು ಇನ್ನೊಂದು ಯಾವ್ದು ಕಂಬಿ ಕೋಶಗಳು. ಇವೆರಡು ಏನ್ ಮಾಡ್ತಾವಪ್ಪ ಅಂತಂದ್ರೆ ಒಂದು ಬಣ್ಣ ಬಿಂಬವನ್ನು ಗ್ರಹಿಸುತ್ತೆ, ಬಣ್ಣವನ್ನು ಗ್ರಹಿಸುತ್ತೆ. ಇದು ಬಣ್ಣ ಗ್ರಹಿಸಲ್ಲ, ಬಿಂಬವನ್ನು ಮಾತ್ರ ಗ್ರಹಿಸತಕ್ಕಂಥ ಕೆಲಸವನ್ನ ಮಾಡುತ್ತೆ. ನೆಕ್ಸ್ಟ್ ಈ ಮಸೂರ ಇದೆಯಲ್ಲ, ಇದು ನಮಗೆ ನಾವೀಗ ಹತ್ತಿರದ ವಸ್ತುಗಳು ಮತ್ತೆ ದೂರದ ವಸ್ತುಗಳು ನೋಡ್ತೀವಿ ಅಲ್ವಾ? ಹತ್ತಿರದ ವಸ್ತುಗಳು ಹತ್ತಿರದ ಮತ್ತು ದೂರದ ವಸ್ತುಗಳು ನಾವು ನೋಡುವಾಗ ಈ ಮಸೂರ ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ. ನೋಡಿ, ನೀವು ಅಷ್ಟು ಹತ್ತಿರದ ವಸ್ತು ನೋಡುವಾಗ ನೀವು ಹೆಂಗ್ ಮಾಡ್ತೀರಿ? ಪುಸ್ತಕ ನೋಡುವಾಗ ನೀವು ಪುಸ್ತಕ ನೋಡುವಾಗ ನಿಮ್ಮ ಆ ಮಸೂರ ಏನಾಗುತ್ತದೋ ಹತ್ತಿರದ ವಸ್ತುಗಳು ನೋಡುವಾಗ ನೀವು ಕಣ್ಣು ಗುಡ್ಡೆ ದೊಡ್ಡಕ್ ಮಾಡ್ತೀರಾ ಚಿಕ್ಕ ಮಾಡ್ತೀರಾ? ಚಿಕ್ಕಕ್ ಮಾಡ್ತೀರಾ? ನೋಡ್ರಿ, ಪುಸ್ತಕ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. ಹೆಂಗ್ ಮಾಡ್ತಿದ್ದೀರಾ? ದೂರ ನೋಡುವಾಗ ಹಿಂಗ್ ಮಾಡ್ತೀರಲ್ವಾ? ಸಣ್ಣ ಒಂದು ಸಣ್ಣಕ್ಕೆ ಮಾಡ್ತೀರಾ. ಅರ್ಥ ಆಗ್ತಿದ್ಯಾ? ಅಂದ್ರೆ ನಾವೇಳ್ತೀವಿ, ಈ ದೂರದ ಮತ್ತೆ ಹತ್ತಿರದ ವಸ್ತುಗಳು ನೋಡ್ಲಿಕ್ಕೆ ಈ ಮಸೂರ ಎಲ್ಲ ನೋಡ್ತಪ್ಪ ಅಂದ್ರೆ ತನ್ನ ಗಾತ್ರವನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳುತ್ತೆ. ಇದು ನಾವು ಕಣ್ಣಿನ ಹೊಂದಾಣಿಕೆ ಅಂತ ಕರಿತೀವಿ. ಎಂತ ಕರಿತೀವಿ ಅದಕ್ಕೆ? ಕಣ್ಣಿನ ಹೊಂದಾಣಿಕೆ ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟ್ ಈಗ ನಾನೀಗ ನಿಮ್ಮನ್ನು ನೋಡ್ತಾ ಇದ್ದೀನಿ. ನೀವು ನೋಡಿರ್ತಕ್ಕಂಥ ಬಿಂಬ ನನ್ನ ಕಣ್ಣಲ್ಲಿ ಒಂದು ಸೆಕೆಂಡ್ಗೆ 16% ಇರ್ತದೆ. ಪ್ರತಿ ಸೆಕೆಂಡ್ಗೆ 16/1 ಎಷ್ಟಿರ್ತದೋ ಪ್ರತಿ ಸೆಕೆಂಡ್ಗೆ ಏನಾಗ್ತದೆ ವಸ್ತು ಈ 16 16 ಒಂದು ಸೆಕೆಂಡ್ಗೆ 16 ಟೈಮ್ಸ್ ಇರ್ತಿದೆ ಅಷ್ಟೇ. ಒಂದು ಸೆಕೆಂಡ್ ಅಲ್ಲಿ 16. ಈ ಕಂಟಿನ್ಯೂಸ್ ಆಗಿ ನಾವು ನೋಡ್ತಾ ಹೋದಾಗ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಒಂದು 16 ಟೈಮ್ಗಿಂತ ಹೆಚ್ಚಿನ ಚಿತ್ರಗಳು ಬರ್ತಾ ಹೋದಪ್ಪ ಅಂದ್ರೆ ಆ ವಸ್ತು ನಿಮ್ಗೆ ಚಲಿಸುವಂತ ಕಾಣುತ್ತೆ. ಉದಾಹರಣೆ, ನಾವೀಗ ಬಸ್ಸಲ್ಲಿ ಕೂತಿರ್ತೀವಿ, ಆದ್ರೆ ಪಕ್ಕದಲ್ಲಿರ್ತಕ್ಕಂಥ ಬಸ್ಸು ಚಲಿಸ್ತಾ ಇರಲ್ಲ, ಚಲಿಸ್ತಾ ಕಾಣುತ್ತೆ ನಮಗೆ. ಅಂದ್ರೆ ಸರಿ, ಅದು ನಾವು ಚಲಿಸ್ತಾ ಇದೀವಿ, ಬಸ್ ಚಲಿಸ್ತಾ ಇಲ್ಲ, ನಾವು ಅದು ಚಲಿಸ್ತಾ ಕಾಣುತ್ತೆ. ನಾವು ಟ್ರೈನ್ ನೋಡಿದೀವಿ, ಟ್ರೈನ್ ನೋಡಿ ಹೋಗ್ಬ, ಟ್ರೈನಲ್ಲೂ ಸಹ ಏನಾಗ್ತದೆ ಮೂವ್ ಆದಂಗೆ ಕಾಣುತ್ತೆ. ಅಂದ್ರೆ ಟ್ರೈನ್ ನಾವು ಹೋಗ್ತಾ ಇದೀವಿ, ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಹೊಲ ಗದ್ದೆಗಳೆಲ್ಲ ನಿಂತು ಕೂತದ ರೀತಿ ಕಾಣ್ತಿರುತ್ತೆ. ತೆಂಗಿನ ಮರ ಅವೆಲ್ಲವೂ ಸಹ ಅವು ಸಹ ಇನ್ನು ಚಲಿಸ್ತಾ ಇದಾವೆ. ನಾವ್ ಹಿಂಗ್ ಹೋಗ್ತಿದೀವಿ, ಆದ್ರೆ ಅವು ಚಲಿಸಿರ್ತೀವಿ ನಿಮ್ಗೆ ಕಾಣಿಸ್ತಾರೆ. ಯಾಕಂದ್ರೆ ನಾವು ಪ್ರತಿ ಬಿಂಬ ನಮ್ಮ ಕಣ್ಣಲ್ಲಿ ಎಷ್ಟಿರುತ್ತೆ, ಒಂದು ಸೆಕೆಂಡ್ ಅಲ್ಲಿ 16 ಟೈಮ್ ಇರುತ್ತೆ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಚಿತ್ರಗಳು ಬರ್ತಾ ಹೋದ್ರೆ ಆ ವಸ್ತುಗಳು ಏನಾಗ್ತಾ ನಮಗೆ ಚಲಿಸುವಂತ ಕಾಣ್ತಾವ. ನಾವೀಗ ಫಿಲ್ಮ್ ಟೆಕ್ಸ್ ಹೋಗ್ತೀವಿ, ಫಿಲ್ಮ್ ಟೆಕ್ಸ್ ಹೋದಾಗ ಅಲ್ಲಿ ಚಿತ್ರ ಏನಾಗುತ್ತೆ ಕಂಟಿನ್ಯೂಸ್ ಬರ್ತಾ ಹೋಗುತ್ತೆ, ಮೂವ್ ಆಗ್ತಾನೇ ಇರುತ್ತೆ. ಮೂವ್ ಆಗ್ತಾನೆ ಇರ್ತದೋ ಅವ್ರು ಯಾವ ರೀತಿ ಅಡ್ಜಸ್ಟ್ ಮಾಡಿರ್ತಾರೆ, ಪ್ರತಿ ಸೆಕೆಂಡಿಗೆ ಇಲ್ಲಿ 26 ಟೈಮ್ಸ್, ಇಲ್ಲಿ 16 ಟೈಮ್ ಕಾಣುತ್ತೆ, ವಸ್ತು ನಿಮ್ಗೆ ಕಾಣುತ್ತೆ. ಇಲ್ಲಿ ಒಂದು ಸೆಕೆಂಡ್ 26ಕ್ಕಿಂತ ಹೆಚ್ಚು ಚಿತ್ರಗಳು ಬರುವಂತ ಮಾಡ್ತಾರೆ. ಹಂಗಾಗಿ ಆ ವಸ್ತು ಏನಾಗ್ತವೆ ಕಂಟಿನ್ಯೂಸ್ 2 ಗಂಟೆ ಪಿಕ್ಚರ್ ನೋಡಿದಾಗ ನೋಡ್ತೀವಿ, ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ಇದೇ ರೀತಿ ಇರ್ತಕ್ಕಂಥ ವ್ಯತ್ಯಾಸ. ನೆಕ್ಸ್ಟ್ ಇಂದ ಈ 16ಕ್ಕಿಂತ ಹೆಚ್ಚಿನ ದರದಲ್ಲಿ ಕಣ್ಣಿನ ಮೇಲೆ ಯಾವ ಚಿತ್ರಗಳು ಮೂಡಿಸಿದ್ರೆ ನಮ್ಮ ಕಣ್ಣಿಗೆ ಏನಾಗ್ತಾ ವಸ್ತು ಚಲಿಸಿದಂತೆ ಭಾಸ ಆಗುತ್ತೆ ಅಂತಕ್ಕಂಥ ಹೇಳಿದ್ವಿ, ಹೌದಲ್ವಾ? ನೆಕ್ಸ್ಟ್ ಇನ್ನ ಈ ಕಣ್ಣು ಇಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಳ್ಳೋದ್ರಿಂದ ನಮಗೆ ಕಣ್ಣು ಗುಡ್ಡೆಯನ್ನ ಕಾಪಾಡೋದಕ್ಕೆ ಕೆಲವು ರೆಪ್ಪೆಗಳಿದಾವೆ, ಹೌದಾ? ಕಣ್ಣು ರೆಪ್ಪೆ ಇದಾವಲ್ಲ, ನಮಗೆ ಕಣ್ಣು ರೆಪ್ಪೆ ಇದಾವೆ. ಅವ್ನು ಯಾವ ಮುಚ್ತೀವಿ ನಾವು? ಜೋರಾಗಿ ಗಾಳಿ ಬಂದಾಗ ಮುಚ್ತೀವಿ,
ಅಥವಾ ಅತ್ಯಂತ ಪ್ರಕಾಶವಾದ ಬೆಳಕು ಇದೆ ಕಣ್ಣು ಆಟೋಮೆಟಿಕ್ ಮುಚ್ತೀವಲ್ವಾ? ಸೂರ್ಯನ ಅತಿಯಾದ ಪ್ರಕಾಶವಾಗಿರ್ತಕ್ಕಂಥ ಬೆಳಕು ಬೀಳ್ತಾ ಇದೆ ಅಂದಾಗ ಸಹ ನಾವು ಕಣ್ಣನ್ನೇ ಮಾಡ್ತೀವಿ, ಕಣ್ಣು ಮುಚ್ತೀವಿ. ಅಥವಾ ಜ್ವರ ಗಾಳಿ ಬಿಸಿದ ಮುಚ್ತೀವಿ, ಅಥವಾ ಧೂಳು ಬರ್ತಿದ್ದ ಮುಚ್ತೀವಿ. ಅಂದ್ರೆ ಈ ಕಣ್ಣು ಗುಡಿಯನ್ನು ಕಾಪಾಡಕ್ಕೆ ನಮ್ಮ ಎಲ್ಲ ಕಣ್ಣು ರೆಪ್ಪೆಗಳೇ ಮಾಡ್ತವೆ, ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತವೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿಲ್ಲ? ಈ ಕಣ್ಣು ರೆಪ್ಪೆಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಮ್ಮ ಕಣ್ಣಿನ ಒಳಗಡೆ ಯಾವುದೇ ರೀತಿ ಇರತಕ್ಕಂತಹ ವಸ್ತು ಪ್ರವೇಶದಿಂದ ಏನ್ ಮಾಡ್ತವೆ, ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಆ ನೈಸರ್ಗಿಕ ತತ್ವ ನಮ್ಗೆ ನೀಡಿರ್ತಕ್ಕಂಥ ಒಂದು ಕೊಡುಗೆ ಅದು ಕಣ್ಣನ್ನು ಕಾಪಾಡ್ಕೊಳ್ಳೋದಕ್ಕೆ. ಇನ್ನ ಈ ಕಣ್ಣಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನೀವು ನಿಮ್ಮ ಅಜ್ಜ ಅಜ್ಜಿ ಅಥವಾ ನಿಮ್ಮ ತಂದೆ ತಾಯಿ ಅಥವಾ ಇನ್ನು ನಿಮ್ಮ ಏಜ್ ಸ್ಪೆಕ್ಟಕ್ಕೆ ನೋಡಿದೀವಲ್ವಾ? ಯಾಕೆ ಕೆಲವರಿಗೆ ಏನಾಗುತ್ತಪ್ಪ ಅಂತಂದ್ರೆ ಹತ್ತಿರದ ವಸ್ತುಗಳು ಕಾಣ್ತವೆ, ದೂರದ ವಸ್ತುಗಳು ಕಾಣಿಸಲ್ಲ. ಇನ್ ಕೆಲವರಿಗೆ ದೂರದ ವಸ್ತು ಕಾಣುತ್ತೆ, ಹತ್ತಿರದ ವಸ್ತು ಕಾಣಿಸಲ್ಲ. ಅರ್ಥ ಆಗ್ತಿದ್ಯಾ? ಇದು ಕಣ್ಣಿನ ನ್ಯೂನತೆ. ಕಣ್ಣ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಯಾವ್ದೋ ವಸ್ತುಗಳು ಕಾಣಿಸ್ಬೇಕಾದ್ರೆ ನಿಮಗೆ ಕಣ್ಣು ಕಾಣಿಸ್ಬೇಕು ಅಂತಂದ್ರೆ ನಿಮ್ಮಿಂದ ಯಾವುದೇ ವಸ್ತುಗಳು ಎಷ್ಟು 25 ಸೆಂಟಿಮೀಟರ್ ದೂರ ಇರ್ಬೇಕು. ನೋಡ್ರಿ, ಟೆಕ್ಸ್ಟ್ ಬುಕ್ ನೋಡಿರ್ಬೇಕಾದ್ರೆ ನೀವು ಪೂರ್ತಿ ಹತ್ರ ಹೋಗ್ರಿ. ನೀವು ಟೆಕ್ಸ್ಟ್ ಬುಕ್ ನೋಟ್ಬುಕ್ ಹತ್ರ ಹೋಗಿ ನೋಡ್ರಿ, ವಸ್ತು ಅಕ್ಷರ ಕಾಣ್ತವ? ಅಕ್ಷರ ಕಾಣಲ್ಲ. ಹೋಗಿ ನೋಡಿರ್ಬೇಕಾದ್ರೆ ಕಾಣ್ತವ? ಕಾಣಲ್ಲ. ನಮಗೆ ಕಣ್ಣು ನೀಟಾಗಿ ಕಾಣಬೇಕು, ನಮ್ಮ ಕಣ್ಣಿಗೆ ಯಾವುದೇ ರೀತಿ ಆಯಾಸ ಆಗದಂಗೆ ಸುಲಭವಾಗಿ ಸ್ಪಷ್ಟವಾಗಿ ಕಾಣಬೇಕು ಅಂತಂದ್ರೆ ವಸ್ತು ಮತ್ತೆ ನಮ್ಮ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ ಎಷ್ಟಿರ್ಬೇಕು? 25 ಸೆಂಟಿಮೀಟರ್ ಬೇಕಾದ್ರೆ ಹಂಗೆ ಹತ್ರ ಹಿಡ್ಕೊಂಡಿರಲ್ವಾ, ಸ್ವಲ್ಪ ದೂರ ತಮ್ಮರಿ, ಹಿಂಗೆ ದೂರ ತರ್ತಾ ಹೋಗ್ರಿ, ಕಣ್ಣು ಸ್ಪಷ್ಟವಾಗಿ ಕಾಣ ಸ್ಟಾರ್ಟ್ ಆಗಿ ಕಾಣಿಸುತ್ತಲ್ವಾ? ಅಂದ್ರೆ ಆರೋಗ್ಯವಂತ ಕಣ್ಣು ಅಂತ ಕಲಿಬೇಕು ಅಂತಂದ್ರೆ 25 ಸೆಂಟಿಮೀಟರ್ ವಸ್ತು ಮತ್ತು ಅದರಲ್ಲಿ 20 ಸೆಂಟಿಮೀಟರ್ ವಸ್ತು ಕಾಣ್ಬೇಕು. ಕೆಲವರಿಗೆ ಕಾಣಲ್ಲ. ಅರ್ಥ ಆಗ್ತಿದೆಯಾ? ಇನ್ ಕೆಲವರಿಗೆ ದೂರ ವಸ್ತುಗಳು ಕಾಣಲ್ಲ. ಅದ್ರ ಕಾರಣ ಏನಪ್ಪ ಅದು ನಾವು ಕಣ್ಣಿನ ದೋಷ ಅಥವಾ ಕಣ್ಣಿನ ನ್ಯೂನತೆ ಅಂತ ಕರಿತೀವಿ. ಆ ದೋಷಗಳು ಯಾವಪ್ಪ ಅಂತಂದ್ರೆ ಒಂದೇದು ಸಮೀಪ ದೃಷ್ಟಿ ಮತ್ತೆ ಅದು ದೂರ ದೃಷ್ಟಿ. ಅದು ಸಮೀಪ ದೃಷ್ಟಿ ಮತ್ತೆ ಅದು ಎರಡು ದೋಷಗಳು. ಸಮೀಪ ದೃಷ್ಟಿ ಏನದು ದೂರದೃಷ್ಟಿ. ಓಕೆ, ಸಮೀಪ ದೃಷ್ಟಿ ಅಂತಂದ್ರೆ ಏನು ಅಂತಂದ್ರೆ ಸಮೀಪದ ಕಾಣುತ್ತೆ, ದೂರ ಕಾಣಲ್ಲ ಅವನಿಗೆ. ಸಮೀಪ ದೃಷ್ಟಿ ಅಂತ ಹೇಳ್ತಾರೆ. ಸಮೀಪ ದೃಷ್ಟಿ ದೋಷ ಅನ್ನಲ್ಲ. ಸಮೀಪ ದೃಷ್ಟಿ ಅಂದ್ರೆ ಏನು? ಅವನಿಗೆ ಹತ್ತದ ಕಾಣುತ್ತೆ ಅಂತ ಅರ್ಥ. ಮತ್ತೆ ಯಾಕೆ ಕಾಣಲ್ಲ? ದೂರ ಕಾಣಲ್ಲ. ದೂರದೃಷ್ಟಿ ಅಂತಂದ್ರೆ ಕಾಣಲ್ಲ ಅಂತ. ಓಕೆ, ಇಲ್ಲಿದೆ ನೋಡ್ಲಿ ವ್ಯತ್ಯಾಸ. ಇದು ಯಾಕೆ ಹಿಂಗೆ? ಯಾಕೆ ನಮಗೆ ದೂರ ಕಾಣೋದಂದ್ರೆ ಈ ಮಸೂರದಲ್ಲಿರ್ತಕ್ಕಂಥ ವ್ಯತ್ಯಾಸ. ಏನ್ ವ್ಯತ್ಯಾಸ? ಈಗ ನೋಡ್ರಿ, ಇಲ್ಲಿ ವಸ್ತು ಇಲ್ಲಿದೆ. ವಸ್ತುವಿನ ಬಿಂಬ ಏನಾಗ್ತಿದೆಯಪ್ಪ ಅಂದ್ರೆ ರೆಟಿನಾದ ಮುಂದೆ ಬೀಳ್ತಾ ಇದೆ. ನೋಡಿ, ನಾನೇನೇನಿದೆ ಇಲ್ಲಿ, ಇದು ಲೆನ್ಸು, ಯಾವ್ದು ಬಿಂಬ ಬರ್ತಾ ಇದೆ. ಇಲ್ಲಿ ಒಂದು ಏರಿಯಾದಲ್ಲಿ ಈ ವ್ಯಕ್ತಿ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ಈ ವ್ಯಕ್ತಿ ಬಿಂಬ ಇದ್ರ ಕರೆಕ್ಟ್ ಆಗಿ ಬಂದ್ರೆ ಆ ವಸ್ತು ನಮಗೆ ಕಾಣುತ್ತೆ, ದೂರದ ಹತ್ರ ಎಲ್ಲರೂ ಕಾಣುತ್ತೆ. ಅಕಸ್ಮಾತ್ ಈ ವ್ಯಕ್ತಿಯ ಬಿಂಬ ಏನಾದ್ರು ಇಲ್ಲಿ ಬಿದ್ದರೆ ಅರ್ಥ ಆಗ್ತಿದೆ? ರೆಟಿನಲ್ ಬೆಳಕಿನ ಕಿರಣ ಏನಾಗ್ತಿದೆ ಇಲ್ಲಿ, ರೆಟಿನಲ್ ಮೇಲೆ ಕೇಂದ್ರೀಕೃತ ಆಗ್ತಾ ಇಲ್ಲ. ಇಲ್ಲಿ ಏನಾಗ್ತಿದೆ? ರೆಟಿನಿಂದ ಮುಂಭಾಗದಲ್ಲಿ ಏನಾಗ್ತಿದೆ? ಇಲ್ಲಿ ಬೀಳ್ತಾ ಇದೆ. ಕಾಣ್ತಿದ್ಯಾ? ಕಾಣಿಸ್ತಾ ಇದೆಯಾ? ಬಿಂಬ ಎಲ್ಲಿ ಉಂಟಾಗಿದೆ? ಇದು ಈ ಮೊಸರು ಬಂದಿರ್ತಕ್ಕಂಥ ಬೆಳಕಿನ ಕಿರಣ ರೆಟಿನಲ್ ಮೇಲೆ ಕೇಂದ್ರೀಕೃತ ಆಗ್ತಾ ಇಲ್ಲ, ರೆಟಿನಲ್ ಮೇಲೆ ಬಿಂಬ ಬೀಳ್ತಾ ಇಲ್ಲ. ರೆಟಿನಾಕ್ಕಿಂತ ಮುಂಭಾಗದಲ್ಲಿ ಏನಾಗ್ತಿದೆ? ಅದು ಬೀಳ್ತಾ ಇದೆ. ರೆಟಿನಲ್ ಮುಂಭಾಗದಲ್ಲಿ ಬೀಳೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಆ ವ್ಯಕ್ತಿಗೆ ಹತ್ರದ ಕಾಣುತ್ತೆ, ಆದ್ರೆ ದೂರದ್ದು ಕಾಣಲ್ಲ. ಅದಕ್ಕ ಇನ್ನೊಂದು ಇಲ್ಲಿ ಏನಾಗ್ತಿದೆ? ಉಲ್ಟಾ ಬರ್ತದೆ. ಏನಾಗಬೇಕಿಲ್ಲಿ? ವಸ್ತು ಬಿಂಬ ಏನಾಗಬೇಕಲ್ಲಿ? ವಸ್ತು ಏನೇ ಉಲ್ಟಾ ಬೀಳ್ಬೇಕಿಲ್ಲ. ಇಲ್ಲಿ ಬೀಳ್ತಾ ಇದೆ. ಇದು ನಾವೇನ್ ಕರಿತೀವಿ? ಇದು ಸಮೀಪ ದೃಷ್ಟಿ. ಇನ್ ಕೆಲವರಿಗೆ ಏನಾಗುತ್ತಪ್ಪ ಅಂತಂದ್ರೆ
ಬೆಳಕಿನ ಬಿಂಬ ಎಲ್ಲಿ ಉಂಟಾಗ್ತಿದೆ ಅದು ಎಲ್ಲಿ ರೆಟಿನಾದಿಂದ ಆಚೆ ಬೀಳ್ತದೆ, ಕಾಣ್ತಿದೆಯಲ್ಲ ಇದು ಎಲ್ಲಿ ಉಂಟಾಗ್ತಿದೆ ಅದು ಬಿಂಬ ರೆಟಿನಾದಿಂದ ಆಚೆ ಉಂಟಾಗ್ತಾ ಇದೆ, ಅರ್ಥ ಆಗ್ತಿದೆಯಲ್ಲ. ಅವಾಗ ಇಂಥ ವ್ಯಕ್ತಿಗೆ ಏನಾಗುತ್ತೆ, ದೂರದಲ್ಲಿರ್ತಕ್ಕಂಥ ವಸ್ತು ಚೆನ್ನಾಗಿ ಕಾಣ್ತಿರುತ್ತೆ, ಹತ್ತಿರದಲ್ಲಿರ್ತಕ್ಕಂಥ ವಸ್ತು ಏನಾಗಿ ಕಾಣಲ್ಲ. ವ್ಯತ್ಯಾಸ ಅರ್ಥ ಮಾಡ್ಕೋಬೇಕಿಲ್ಲ. ಏನಾಗಿಲ್ಲಿ ನಮಗೆ ಮಾಮೂಲಿ ಸ್ಪೆಕ್ಟ್ ಆಗ್ತಲೇ ಇದು ನನಗೆ ದೂರದ ಕಾಣುತ್ತೆ ಹತ್ತಿರದ ಕಾಣುತ್ತೆ ಅಂತ ಏನಂತ, ಯಾವುದೇ ಬೆಳಕಿನ ಕಿರಣಗಳು ಬಂದು ಇಲ್ಲಿಗೆ ರೆಟಿನಾ ಆದ್ಮೇಲೆ ಸಂಗ್ರಹ ಆಗಬೇಕು. ರೆಟಿನಾ ಆದ್ಮೇಲೆ ಕೇಂದ್ರೀಕೃತ ಆದ್ರೆ ನನಗೆ ದೂರದ ಕಾಣುತ್ತೆ ಹತ್ತಿರದ ಕಾಣುತ್ತೆ. ಅಕಸ್ಮಾತ್ ಬಿಂಬ ಮುಂದೆ ಬಂತು ಸಮೀಪ ದೃಷ್ಟಿ, ಅವನಿಗೆ ದೂರ ಹೊತ್ತು ದೂರದೃಷ್ಟಿ. ಮತ್ತೆ ಇದು ಸರಿ ಮಾಡೋದು ಹೆಂಗೆ? ಈಗ ಬೆಳಕಿನ ಕಿರಣ ಏನಾಗ್ತಿದೆ, ಇಲ್ಲಿ ಮುಂದೆ ಬೀಳ್ತಾ ಇದೆ, ಇನ್ನಷ್ಟು ಹಿಂದ್ಕೋಗಿ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಈ ಬೆಳಕಿನ ಕಿರಣ ಸ್ವಲ್ಪ ದೂರದಲ್ಲಿ ಬಿಡೋದು ಮಾಡಕ್ಕಲ್ಲ, ಇಲ್ಲಿ ಬಂದಿರ್ತಕ್ಕಂಥ ಬೆಳಕಿನ ದೂರ ಬಿಡೋದು ಮಾಡಿದಾಗ ಸ್ವಲ್ಪ ಮುಂದೆ ಹೋಗುತ್ತಲ್ವಾ. ಅದಕ್ಕೆ ಅದು ಸೂಕ್ತವಾಗಿರ್ತಕ್ಕಂಥ ಯಾವ ಮೊಸರು ಬಳಸ್ಬೇಕು, ಸೂಕ್ತವಾಗಿರ್ತಕ್ಕಂಥ ನಿಮ್ನ ಮೊಸರು ಬಳಸ್ಬೇಕು. ನಿನ್ನ ಮೊಸರು ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಣಗೊಳಿಸುತ್ತೆ, ಪೀನ ಮೊಸರ ಕೇಂದ್ರೀಕರಿಸುತ್ತೆ, ನಿಮ್ಮ ಮೊಸರ ವಿಕೇಂದ್ರೀಕರಿಸುತ್ತೆ. ಬೆಳಕಿನ ಕಿರಣಗಳನ್ನ ದೂರ ಬೀಳುವಂತ ಮಾಡುತ್ತೆ. ಗೊತ್ತಾಗ್ತಿದ್ಯಾ? ಇಲ್ಲಿ ಈ ಮೊಸರದ ಮುಂದೆ ನಾವು ಸ್ಪೆಕ್ಟ್ ಹಾಕೊಂಡಿದೀವಿ ಅಂತಂದ್ರೆ ಏನಂತಲ್ಲಿ ನನಗಿರ್ತಕ್ಕಂಥ ದೋಷ ನಾನು ಹೇಳ್ತೀನಿ. ನನಗಿರ್ತಕ್ಕಂಥದ್ದು ಹತ್ತಿರತಕ್ಕಂಥ ವಸ್ತು ಅಂದ್ರೆ ನೀವೆಲ್ಲ ಕಾಣ್ತೀವಿ, ಹತ್ತಿರ ವಸ್ತು ಕಾಣ್ತಾ ಇದೆ, ಆದ್ರೆ ತೀರಾ ಸಣ್ಣ ಅಕ್ಷರ ನನಗೆ ಕಾಣಿಸಲ್ಲ. ನನಗಿರ್ತಕ್ಕಂಥ ಯಾವ ದೃಷ್ಟಿ ಹೆಂಗಿದ್ರೆ ನನಗಿರೋ ದೃಷ್ಟಿ ಅದು ಹತ್ತಿರದ ಕಾಣ್ತಿಲ್ಲ ನನಗೆ, ಸ್ವಲ್ಪ ದೃಷ್ಟಿ ನನಗಿರೋದು ಹಿಂಗೆ ಹೇಳಿದ್ರೆ ಹಿಂಗೆ ಹೇಳ್ತಾರೆ. ನನಗೆ ಹತ್ತಿರದ ಕಾಣ್ತಾ ಇಲ್ಲ, ದೂರದ ಕಾಣ್ತಾ ಇದೆ ಅಂದ್ರೆ ಏನರ್ಥ, ಅದು ದೂರದೃಷ್ಟಿ ಇದೆ ನನಗೆ ದೂರದೃಷ್ಟಿ ಇದೆ. ಅರ್ಥ ಆಗ್ತಿದ್ಯಾ? ನನಗೆ ಸಮೀಪ ಕಾಣುತ್ತೆ, ದೂರ ಕಾಣುತ್ತೆ, ಹತ್ತಿರದ ಕಾಣಲ್ಲ. ದೂರದೃಷ್ಟಿ ದೂರದಲ್ಲಿ ಕಾಣುತ್ತೆ, ದೂರದೃಷ್ಟಿ ಹತ್ತಿರದ ಕಾಣ್ತಿಲ್ಲ. ಇವರಿಗೆ ಹತ್ತಿರದ ಕಾಣುತ್ತೆ, ದೂರ ಕಾಣಲ್ಲ. ಹಾಗೆ ನನಗೆ ದೂರದೃಷ್ಟಿ. ನಾನು ಅದಕ್ಕೆ ಏನ್ ಮಾಡ್ತೀನಿ, ನನಗೆ ಹಾಕಿಲ್ಲ ಅದು ಸಮೀಪ ದೃಷ್ಟಿ ಇರ್ತಕ್ಕಂಥವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಯಾವುದು ಪೀನ ಮೊಸರು ಬಳಸ್ಬೇಕು. ಸೂಕ್ತವಾಗಿರ್ತಕ್ಕಂಥ ಪೀನ ಮೊಸರು ಇದ್ರ ಮುಂದೆ ತಂದು ಇಲ್ಲಿ ಕಾಣ್ತಿದ್ದೀವಿ ನೋಡ್ರಿ, ಇಲ್ಲಿ ಇದಾವಲ್ವಾ, ಈ ಚಿತ್ರ ಕಾಣ್ತಿದ್ಯಲ್ಲ, ಇದು ಇಲ್ಲಿ ನೋಡ್ರಿ, ಇಲ್ಲಿ ಇರ್ತಕ್ಕಂಥದ್ದು ಅದಲ್ಲಿ ಕಾಣ್ತಿದೆ, ಇಲ್ಲಿ ನೋಡ್ರಿ, ಇಲ್ಲಿ ಈ ವಸ್ತು ಏನಾಗ್ತಿದೆ, ಇಲ್ಲಿ ಈ ವಸ್ತು ಇಲ್ಲಿ ಇಲ್ಲಿ ರೆಟಿನಾಕ್ಕಿಂತ ಮುಂದೆ ಬೀಳ್ತಾ ಇದೆ. ಇನ್ನೊಂದು ಅದಕ್ಕೆ ಸ್ವಲ್ಪ ಮೊಸರು ಇಟ್ಟು ಕಾಣ್ತಿದ್ಯಾ, ಇದೇನು ನಿನ್ನ ಮೊಸರ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಇಟ್ಟಾಗ ಈ ಬಿಂಬ ಎಲ್ಲಿದೆ ನೋಡಿಲ್ಲಿ, ಇಲ್ಲಿ ನೋಡಿ ವ್ಯತ್ಯಾಸ ಗೊತ್ತಾಗ್ತಿಲ್ಲ. ಬಿಂಬ ರೆಟಿನ ಮುಂದೆ ಬೀಳ್ತಾ ಇದೆ, ಇದು ಕಟ್ಟು ರೆಟಿನ ಬೀಳೋದು ಮಾಡಿದ್ರೆ ಕಾಣ್ತಿದ್ದ, ಹೌದಾ? ಇಲ್ಲಿ ಇದು ದೋಷ. ವಸ್ತು ನೋಡ್ತಾ ಇದೆ, ಅದು ರೆಟಿನ ಮುಂದೆ ಸಂಗ್ರಹ ಆಗ್ತಾ ಇದೆ, ಅಲ್ಲ ಮುಂದೆ ಕೇಂದ್ರೀಕರಣ ಬೀಳ್ತಾ ಇದೆ, ಅದು ಹಿಂಕೊಯ್ಬೇಕು. ಏನ್ ಮಾಡ್ತೀವಿ, ನಿನ್ನ ಮೊಸರು ಹಾಕಿ ಮಾಡಿದ್ವಿ, ಇಲ್ಲಿ ಬೆಳಕಿನ ಕಿರಣ ದೂರ ಬೀಳೋದು ಮಾಡಿದ್ವಿ, ಅವಾಗ ಬಿಂಬ ಹಾಕೋದು ಹಿಂಕೋದು, ಅದಕ್ಕೆ ಅವಾಗ ಏನಾದ್ರು ದೂರದ್ದು ಹತ್ತದೆಲ್ಲ ಕಾಣುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ವಸ್ತು ಏನಿದೆ ಅದು ರೆಟಿನಾದ ಹಿಂಭಾಗಲಿ ಬೀಳ್ತಾ ಇದೆ, ಕಾಣ್ತಿದೆ, ಇದು ರೆಟಿನಾದ ಹಿಂಭಾಗಲಿ ಬೀಳ್ತಾ ಇದೆ, ಅದು ಸ್ವಲ್ಪ ಹತ್ತ ತರಬೇಕು. ಹತ್ತ ತರಬೇಕು ಏನ್ ಮಾಡಿದ್ವಿ, ಇಲ್ಲಿ ನಿನ್ನ ಮೊಸರು ಬೆಳೆಸಿದ್ವಿ ನೋಡಿ, ನಿನ್ನ ಇದು ಪೀನ ಮೊಸರು ಬೆಳೆಸಿದೆ ಅಂತ ಅದು ಕೇಂದ್ರೀಕರಣ ಮಾಡುತ್ತೆ. ಹಾಗಾಗಿ ವಸ್ತುವಿನ ಬಿಂಬನು ಹತ್ತತ್ತ ನೋಡಿ ಕಾಣ್ತಿದೆ, ಇಲ್ಲಿ ದೂರ ಇದೆ, ಇದು ಹತ್ತಕ್ಕೆ ಇಲ್ಲಿಗೆ ಇದು ಸ್ವಲ್ಪ ಮುಂದಕ್ಕೆ ಬಂದು ಕೇಂದ್ರೀಕರಣ ಹತ್ತ. ಇವು ದೃಷ್ಟಿದೋಷ ನಿವಾರಿಸ್ತಕ್ಕಂಥದ್ದು. ಇನ್ನ ವಯಸ್ಸಾದಂಗೆ ನಮ್ಮ ಅಜ್ಜಿ ತಾತರ ಎಲ್ಲ ಏನಾಗ್ತಪ್ಪ ಅಂದ್ರೆ, ನನಗೆ ಕಣ್ಣು ಮೊಬ್ಬಾಗ್ತಾ ಇದೆ, ನನ್ನ ಕಣ್ಣು ಮಸಕಾಗ್ತಾ ಇದೆ, ನೀ ಕಾಣ್ತಾ ಇದೀಯಾ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೆಲವರು ನೋಡ್ಬೇಕು, ವಾಯ್ಸಿಂದ ಗೊತ್ತಿರ್ತಾರೆ, ನಿಂತಳೆಲ್ಲ ನಿಂತರ ಮಗಲ್ಲ ಅಂತ, ಅಥವಾ ಹಿಂಗೆ ಹೇಳ್ತಾರೆ. ಕಣ್ಣಲ್ಲಿ ಮಂಜಾಗಿರುತ್ತ, ಅದಕ್ಕೆ ನಾವು ಕಣ್ಣಿನ ಪೊರೆ ಅಂತ ಕರಿತೀವಿ. ಅಂತ ಕರಿತೀವ ವಯಸ್ಸಾದಂಗೆ ಕಣ್ಣಿನ ಮುಂದೆ ಒಂದು ಸಣ್ಣ ಲೇಯರ್ ಬೆಳೆಯುತ್ತೆ, ಕಣ್ಣಿನ ಪೊರೆ ಅಂತ ಬೆಳೆಯುತ್ತೆ. ಆ ಕಣ್ಣಿನ ಪೊರೆ ಆಪರೇಷನ್ ಮಾಡಿಸೋ ಮುಖಾಂತರ ಏನೋ ನಾವು ನಿವಾರಣೆ ಮಾಡಿ ಆಪರೇಷನ್ ಮಾಡಿಸಿ ಆ ಪೊರೆ ತೆಗೆಸಿದ್ರೆ ಯಾರಿಗೆ ಕಾಣಲಿಕ್ಕೆ ಏನಾಗ್ತದೋ ಸಾಧ್ಯವಾಗುತ್ತೆ. ಅದೊಂದು. ಇನ್ನು ಕೆಲವರಿಗೆ ಇತ್ತೀಚಿನ ದಿನಗಳಲ್ಲಿ ಆ ಲೆನ್ಸ್ ಚೇಂಜ್ ಮಾಡ್ತಾರೆ. ನಾವೆಲ್ಲ ಸ್ಪೆಕ್ಟಕ್ಕೆ ಕೆಲವರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎರಡು ದೋಷ ಇರ್ತಾವ, ದೂರದ್ದು ಕಾಣಲ್ಲ,
ಅದ್ರದ್ದು ಕಾಣೋದು ಎರಡನ್ನೂ ಸಹ ಲೆನ್ಸ್ ಅಡ್ಜಸ್ಟ್ ಮಾಡಿ ಮಾಡ್ತಾರೆ ಡಾಕ್ಟರ್ಗಳು. ದ್ವಿ ಮಸೂರಗಳನ್ನ ಹಾಕ್ತಾರೆ. ದ್ವಿ ಮಸೂರಗಳನ್ನ ಫಿಕ್ಸ್ ಮಾಡಿ ಮಾಡ್ತಾರಪ್ಪ ಅಂತಂದ್ರೆ ಅದಕ್ಕೆ ಅಡ್ಜಸ್ಟ್ ಮಾಡಿ ಬಿಲ್ ಬಿಡುವಂತೆ ಮಾಡ್ತಾರೆ. ಇನ್ನು ವಯಸ್ಸಾದವರಿಗೆ ಲೆನ್ಸ್ಗಳು ಉಪಯೋಗ ಮಾಡ್ತಾರೆ. ಆ ಪೊರೆ ಬಂದ್ರೆ ಪೊರೆ ತೆಗಿಸ್ಬೇಕು ಒಂದು, ಪ್ಲಸ್ ಆಮೇಲೆ ಆ ಲೆನ್ಸ್ ಅಜ್ಜ ಅವರು ಸಹ ನಾವು ಇತ್ತೀಚಿನ ಸ್ಪೆಕ್ಟ್ ಹಾಕಿ ನೋಡಿದ್ವಿ. ಅವ್ರಿಗೆ ಯಾವ ದೋಷ ಆದ್ಮೇಲೆ ಡಿಪೆಂಡ್ ಆಗಿ ಸ್ಪೆಕ್ಟ್ ಕೊಡ್ತಾರೆ. ಇನ್ನ ಸ್ವಲ್ಪ ದುಡ್ಡಿರ್ತಕ್ಕಂಥವ್ರು ಕಣ್ಣಿಗೆ ಲೆನ್ಸ್ ಹಾಕ್ಸ್ತಾರೆ. ಈಗೆಲ್ಲ ಏನಿದೆ ಈಗ ಸ್ಪೆಕ್ಟ್ ಹಾಕಿದ್ರೆ ಬೀಳೋದು ಮಾಡೋದಾಗುತ್ತೆ ಅಂತ ಏನ್ ಮಾಡ್ತಾರೆ, ಕಣ್ಣಿಗೆ ಫಿಕ್ಸ್ ಮಾಡಿಸೋದು ಆಪರೇಷನ್ ಮಾಡಿ ಮಾಡ್ತಾರೆ, ಲೆನ್ಸ್ ಅನ್ನು ಫಿಕ್ಸ್ ಮಾಡ್ತಾರೆ. ಅದ್ರ ಮುಖಾಂತರ ನಾವು ಈ ದೋಷಗಳಿಂದ ಹೊರ ಬರ್ಬೋದು ಒಂದಾಗಿ. ಇನ್ನ ನಮಗೆ ಕೊಟ್ಟಿರ್ತಕ್ಕಂಥ ಈ ಕಣ್ಣುಗಳನ್ನು ನಾವು ಚೆನ್ನಾಗಿ ಆರೈಕೆ ಮಾಡ್ಬೇಕಲ್ವಾ. ನಮಗೆ ನೈಸರ್ಗದತ್ತವಾಗಿ ಎಲ್ಲಾ ವಸ್ತು ನೋಡ್ಲಿಕ್ಕೆ ಸಹಾಯ ಇರ್ತಕ್ಕಂಥ ಈ ಕಣ್ಣು, ಇದನ್ನು ನಾವು ಆರೈಕೆ ಮಾಡ್ಕೊಳ್ಬೇಕು. ಏನ್ ಮಾಡ್ಬೇಕು ಆರೈಕೆ ಮಾಡ್ಕೋಬೇಕು ಅಂತಂದ್ರೆ ಕಣ್ಣಿನ ಆರೈಕೆ. ಏನ್ ಕಣ್ಣಿನ ಆರೈಕೆ ಮಾಡ್ಕೊಳ್ಬೇಕು? ಎಲ್ಲಿ ಒಂದಿನ ಏನ್ ಮಾಡ್ಬೋದು, ಮೊಬೈಲ್ ನ ಕಡಿಮೆ ನೋಡ್ಬೇಕು, ಮತ್ತೆ ಸೊಪ್ಪು ತರಕಾರಿ ತಿನ್ಬೇಕು, ಮತ್ತೆ ಆದಷ್ಟು ತೀವ್ರವಾಗಿರ್ತಕ್ಕಂಥ ಬೆಳಕಿನ ಕಿರಣಗಳಿಂದ ನಮ್ಮ ಕಣ್ಣನ್ನು ನಾವು ರಕ್ಷಿಸ್ಕೊಳ್ಬೇಕು ಅನ್ನೋದು. ನೋಡಕಲ್ಲಿ ಪ್ರಕಾಶವಾಗಿರ್ತಕ್ಕಂಥ ಬೆಳಕು ನಾವಿದು ಆಟೋಮೆಟಿಕ್ ಮುಚ್ತೀವಿ. ಯಾವ್ದೋ ಬೆಳಕಿರ್ಬೋದು ಅಥವಾ ಸೂರ್ಯ ಬೆಳಕಿರ್ಬೋದು, ನೇರವಾಗಿ ನೋಡ್ಬಾರ್ದು. ನೋಡಿದ ತಕ್ಷಣ ಕಣ್ಣು ಮುಂಜಾನೆ ಆಗ್ಬೇಕಲ್ವಾ. ತೀವ್ರವಾಗಿರ್ತಕ್ಕಂಥ ಬೆಳಕಿನ ಕಿರಣಗಳಿಂದ ನಾವು ಆದಷ್ಟು ನಾವು ಕಣ್ಣನ್ನ ದೂರ ಇರಬೇಕು ಒಂದು. ಆಮೇಲೆ ಕಣ್ಣಿನಲ್ಲಿ ಯಾರೋ ಸ್ವಲ್ಪ ನಮಗೆ ದೋಷಗಳು ಕಂಡು ಬಂದ್ರೆ, ಕಣ್ಣು ಉರಿ ಅಥವಾ ಅಂತ ಇಂತ ಬಂದ್ರೆ ಅದಕ್ಕೆ ನಾವು ತಜ್ಞರ ತಜ್ಞರಿರ್ತಾರಲ್ವಾ, ಡಾಕ್ಟರ್ಸ್ ಅಲ್ಲ, ಅವ್ರ ಹತ್ರ ತೋರಿಸ್ಕೋಬೇಕು ಒಂದು. ಆಮೇಲೆ ನಾವು ಕಣ್ಣನ್ನ ಆದಷ್ಟು ನಾವು ಓದುವಾಗ ಸ್ವಲ್ಪ ಬೆಳಕಿರ್ತಕ್ಕಂಥ ಜಾಗದಲ್ಲಿ ಓದ್ಬೇಕು. ಮಂದ ಬೆಳಕಲ್ಲಿ ಓದ್ಬಾರ್ದು. ಮಂದ ಬೆಳಕಲ್ಲಿ ಹೋದ್ರೆ ಕಣ್ಣಿಗೆ ಸ್ವಲ್ಪ ಸ್ಟ್ರೈನ್ ಆಗುತ್ತಲ್ವಾ, ಸ್ಟ್ರೆಸ್ ಆಗುತ್ತೆ, ಸ್ಟ್ರೆಸ್ ಆಗಲ್ಲ. ಈಗ ನೀವು ಒಳ್ಳೆ ಚೆನ್ನಾಗಿ ಬೆಳಕು ಓದ್ತಾ ಇದೀವಿ, ಸಂಜೆ ಆದಾಗ ಕತ್ಲಾಗುತ್ತೆ, ಅವಾಗ ಕಣ್ಣಿಗೆ ಏನಾಗುತ್ತೆ, ಕಣ್ಣನ್ನು ಆದಷ್ಟು ನಾವು ಸೂಕ್ಷ್ಮವಾಗಿ ನೋಡ್ತೀವಿ. ಅವಾಗ ಕಣ್ಣಿಗೆ ಏನಾಗ್ತದೋ ಏನಾಗುತ್ತೆ, ಕಣ್ಣಿಗೆ ಸುಸ್ತಾದಾಗ ಏನಾಗುತ್ತೆ, ತಲೆನೋವು ಬರುತ್ತೆ. ಹಂಗಾಗಿ ನಾವು ಕಣ್ಣು ಆದಷ್ಟು ಬೆಳಕಿರ್ತಕ್ಕಂಥ ಜಾಗದಲ್ಲಿ ಕೂತು ಓದ್ತಕ್ಕಂಥ ಕೆಲಸವನ್ನ ಮಾಡಬೇಕು ಒಂದು. ಆಮೇಲೆ ನಮ್ಮ ಕಣ್ಣುಗಳನ್ನ ಯಾವ ಕಾರಣಕ್ಕೂ ಸಹ ಕಣ್ಣಲ್ಲಿ ಧೂಳಿಗೆ ಬಿದ್ದಿದೆ ಅಂತಂದ್ರೆ ಯಾವ ಕಾರಣಕ್ಕೂ ಸಹ ಉಜ್ಜಬಾರ್ದು. ಕಣ್ಣೊಳಗೆ ಧೂಳೋಗಿದೆ ಅಂದ್ರೆ ಏನ್ ಮಾಡ್ಬೇಕು ನಾವು, ಮಿಸ್ಸಾಗಿ ಗಾಳಿ ಬಂದ್ಬಿಡ್ತಪ್ಪ ಕಣ್ಣ ಧೂಳೋಗ್ಬಿಡ್ತು, ಅವಾಗ ಏನ್ ಮಾಡ್ಬೇಕು, ಶುದ್ಧವಾಗಿರ್ತಕ್ಕಂಥ ನೀರಲ್ಲಿ ಕಣ್ಣು ತೊಳಿಬೇಕು. ಅಲ್ಲೂ ಸಹ ಹೋಗ್ಲಿಲ್ಲ ಅಂದ್ರೆ ಒಂದು ತಟ್ಟೆಲಿ ಏನ್ ಮಾಡ್ಬೇಕು, ಅದರೊಳಗೆ ಕಣ್ಣು ಬಿಟ್ಟು ಕಣ್ಣು ಬಿಡ್ಬೇಕು. ಅವಾಗ ಎಲ್ಲ ಕೊಳೆಗಳು ಹೋಗುತ್ತೆ. ಅವಾಗ ಸಹ ಹೋಗಿಲ್ಲ ಅಂದ್ರೆ ನಾವು ಯಾವುದೇ ವಸ್ತುಗಳನ್ನ ಹಾಕಿ ಅವನು ಧೂಳನ್ನು ತೆಗೆಯ ಪ್ರಯತ್ನ ಮಾಡಬಾರ್ದು. ಹೋಗಿ ಡಾಕ್ಟರ್ನ ಕಾಣ್ಬೇಕು. ಅವಾಗ ಅವ್ರು ಏನ್ ಹೇಳ್ತಾರೆ ಆ ರೀತಿ ಸೂಕ್ತ ಸಲಹೆಗಳನ್ನ ಪಡಿಬೇಕಾದ್ರೆ. ಅದಾಯ್ತಾ, ಇವಿಷ್ಟು ಅದ ಕಣ್ಣಿನ ಆರೈಕೆ ಇರತಕ್ಕಂತಹ ಟಿಪ್ಸ್ಗಳು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಣ್ಣು ಕಾಣದೇ ಇದ್ದರೂ ಸಹ ಇತ್ತೀಚಿನ ದಿನಗಳಲ್ಲಿ ಓದ್ತಾರೆ ಬರೀತಾರಲ್ವಾ, ಆ ಪದ್ಧತಿಗಳು ಯಾವ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅರ್ಥ ಆಗಿದೆಯಲ್ಲ?